ಇವ್ರು ಹೇಳ್ದೆ ಹೋದ್ರೆ ಜನಗಳಿಗೆ ಗೊತ್ತೇ ಆಗೋದಿಲ್ವಾ? ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ. ರಾಜಾನಂದ ಸ್ವಾಮಿಗಳು ಅವಾಗ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು, ರೈತರಿಗೆಲ್ಲ ಮೋಸ ಮಾಡಿದ್ರು ಅಂತ. ಅದು ಗೊತ್ತಿರೋ ವಿಷಯನೇ ಆಗಿರಬಹುದು. ಆದರೆ ಇಂಥ ವಿಷಯಗಳನ್ನ ಮಾಧ್ಯಮಗಳಲ್ಲಿ ನೋಡಿದಾಗ ಜನ ಹೆಚ್ಚಿಗೆ ಬೈಕೋತಾರೆ. ಟಿವಿ ತುಂಬಾ ಪವರ್ಫುಲ್ ಮೀಡಿಯಾ. ಇಂಥದ್ದೊಂದು ವಿಷಯ ಅದ್ರಲ್ಲಿ ಬಂದ್ರೆ ಜನರ ಮನಸ್ಸಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಳುತ್ತೆ. ಅದಕ್ಕೆ ಅದು ಪ್ರಸಾರ ತಡೆದಿದ್ದಾರೆ ಅಷ್ಟೇ. ಏನು ಅಷ್ಟೇ ಅಂತೀರಾ? ಪಾಪ ನಿವೇದಿತಾ ಮಧ್ಯಾಹ್ನ ಎಲ್ಲ ಎಷ್ಟು ಅಳ್ತಾ ಇದ್ಲು ಗೊತ್ತಾ? ನಂಗಂತೂ ಆ ದೇವಾನಂದ ಸ್ವಾಮಿ ಫೋನ್ ಮಾಡಿ ಚೆನ್ನಾಗಿ ಬೈರ್ಬೋಣ ಅನಿಸ್ತಾ ಇದೆ. ಪಾಪ ನಿವೇದಿತಾ ಈ ವಿಷಯನ ಎಷ್ಟೊಂದು ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆಲ್ಲ ಏನು ಮಾಡ್ಬೇಡ, ಬುದ್ಧಿ ಇಲ್ಲ ಅನ್ಕೋತಾರೆ ಅಷ್ಟೇ. ಅವ್ರ ಚಾನಲ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೋತಾರೆ, ಕೇಳೋಕ್ ನಾವ್ಯಾರು? ಸರಿ ಸರಿ, ನಾ ಬರ್ತೀನಿ. ಅಂಗಡಿ ಹತ್ರ ಬರ್ತೀನಿ ಅಂತ ಹೇಳಿದ್ದೆ, ಲೇಟ್ ಆಗುತ್ತೆ. ಹುಷಾರು. ಹಾ. ಹಲೋ, ದೇವಾನಂದ ಸ್ವಾಮಿ ಅವರ? ಹೌದು, ತಾವು? ನಾನು ಶಾರದಾ ಶ್ರೀಕಂಠಮೂರ್ತಿ, ನಿವೇದಿತಾ ದೇವಸಾಗರ ಅವ್ರ ತಾಯಿ. ಓ, ನಮಸ್ಕಾರ. ಹೇಗಿದ್ದೀರಮ್ಮ? ಏನ್ ವಿಷಯ? ಅಲ್ಲ, ನೀವು ಮಾಡಿದ್ ಸರಿನಪ್ಪ. ಏನ್ ಹೇಳ್ತಿದ್ದೀರಮ್ಮ? ನನ್ ಮಗಳ ಮನಸ್ಸಿಗೆ ಎಷ್ಟು ನೋಯಿಸ್ಬಿಟ್ರಿ ನೀವು. ಅಲ್ಲ, ಹಾಗೆ ಡಾಕ್ಯುಮೆಂಟ್ರಿ ಮಾಡಿಸಿ ಅದನ್ನ ಪ್ರಸಾರ ಮಾಡದೇ ಹೋಗಿ ಮಾಡ್ಬಿಟ್ರಲ್ಲ. ಪಾಪ ಅವರಿಬ್ರು ಎಷ್ಟು ಕಷ್ಟಪಟ್ಟಿದ್ರು. 15 ದಿನ ಆ ದೇವಸಾಗರದ ಕಾಡಲ್ಲಿ ಹೋಗಿದ್ರು. ಊಟ ಮಾಡಕ್ಕೂ ಗತಿ ಇರ್ಲಿಲ್ಲ. ಅಲ್ಲಿ ಬ್ರೆಡ್ ಬನ್ನು ತಿನ್ಕೊಂಡು ದುಡ್ದಿದ್ದಾರೆ. ಈಗ ಆ ಡಾಕ್ಯುಮೆಂಟ್ರಿ ಪ್ರಸಾರ ಮಾಡೋದಿಲ್ಲ ಅಂತಂದ್ರೆ ಮನಸ್ಸಿಗೆ ಬೇಜಾರಾಗೋದಿಲ್ವಾ ಹೇಳಿ? ನೋಡಿಮ್ಮ, ನನಗೂ ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ. ಆದ್ರೆ ನನಗೂ ಕೆಲವು ಇಕ್ಕಟ್ಟುಗಳು ಇರತ್ತಲ್ವಾ? ಈ ವಿಚಾರದಲ್ಲಿ ನಾನು ಹೆಲ್ಪ್ಲೆಸ್. ಹಾಗಿದ್ರೆ ಆ ಡಾಕ್ಯುಮೆಂಟ್ರಿ ಮಾಡು ಅಂತ ಯಾಕಪ್ಪ ಹೇಳಿದ್ರಿ ಇವಳಿಗೆ? ಪಾಪ ಎಷ್ಟು ಶ್ರದ್ಧೆಯಿಂದ ಮಾಡಿದ್ಲ ಅವಳು. ಅಲ್ಲ, ಆ ಡಾಕ್ಯುಮೆಂಟ್ರಿ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರಲ್ಲ ನೀವು, ಪ್ರೋಮೋನು ತೋರಿಸ್ತಾ ಇದ್ರಿ. ಇವರು ಪಾಪ ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ರು. ನಮ್ ನಿವೇದಿತಾನು ಶಮ್ಮೀನು ಎಲ್ರ ಹತ್ರನು ನಾವ್ ಮಾಡಿರೋ ಡಾಕ್ಯುಮೆಂಟ್ರಿ ಬರುತ್ತೆ ನೋಡಿ ನೋಡಿ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟಿದ್ರು. ಅದ್ ನೋಡಿದ್ರೆ ಬರ್ಲೇ ಇಲ್ಲ. ಅವರಿಬ್ರಿಗೂ ಎಷ್ಟು ನೋವು, ಎಷ್ಟು ಅವಮಾನ ಆಯ್ತು ಗೊತ್ತಾ? ನೋಡಿ ಅಮ್ಮ, ನಿಮ್ಗೆ ಕೋಪ ಬಂದಿರೋದು ಸಹಜಾನೇ. ನನಗೂ ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ. ನಿವೇದಿತಾ ಅವರಿಗೆ ಸಮಾಧಾನ ಹೇಳಿ. ನಾನ್ ಏನಂತ ಸಮಾಧಾನ ಮಾಡ್ಲಪ್ಪ ನಿವೇದಿತಾನ? ನೀವು ಮುಖ್ಯಮಂತ್ರಿಗಳ ಮಗ, ನಿಮಗೆಲ್ಲ ಅರ್ಥ ಆಗುತ್ತೆ ನಮ್ಮಂತ ಬಡವ್ರ ಕಷ್ಟ. ಈ ಡಾಕ್ಯುಮೆಂಟ್ರಿ ತೆಗಿಯಕ್ಕೆ ನಿವೇದಿತಾ ಎಷ್ಟು ದುಡ್ಡು ಖರ್ಚು ಮಾಡಿದಾಳೆ. ಕಾಲೇಜಿಂದ 20,000 ರೂಪಾಯಿ ಸಾಲ ತಗೊಂಡಿದ್ದಾಳೆ. ನಾವು ಮನೆಗೆ ಅಂತ ಬ್ಯಾಂಕಲ್ಲಿ ಇಟ್ಟಿದ್ದ ದುಡ್ಡನ್ನು ಉಪಯೋಗಿಸ್ಕೊಂಡಿದ್ದಾಳೆ. ನಮ್ ಕಷ್ಟ ನಿಮ್ಗೆಲ್ಲಪ್ಪ ಅರ್ಥ ಆಗತ್ತೆ. ಅಮ್ಮ, ನನಗ್ ಗೊತ್ತು, ನೀವ್ ಯಾವತ್ತೂ ಬಡತನ ನೋಡಿಲ್ಲ. ನಿಮ್ ತಂದೆಯವರು ಕೋಟಿ ಕೋಟಿ ದುಡ್ಡು ಮಾಡಿದಾರಂತೆ, ದೊಡ್ಡ ದೊಡ್ಡ ಬಂಗ್ಲೆಗಳಿವಿ ಅಂತೆ. ದುಡ್ಡಿನ ಕಷ್ಟ ಏನು ಅಂತ ನಿಮ್ಗೆ ಏನಪ್ಪ ಗೊತ್ತು? ಅಲ್ಲ, ನನ್ ಮಾತು ಕೇಳಿ ಅಮ್ಮ. ಹೋಗ್ಲಿ ಬಿಡಿ, ನಮ್ಮಂತವ್ರ ಕಷ್ಟ ಕೇಳಕ್ ಯಾರು ಇಲ್ಲ. ಈಗ ಎಷ್ಟು ನೊಂದ್ಕೊಂಡ್ಬಿಟ್ಟಿದಾಳು ಗೊತ್ತಾ ಅವಳು. ಅವಳಿಷ್ಟು ಸಪ್ಪಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅವಳು ಹೀಗಾಗೋದಕ್ ನೀವೇ ತನ್ನ ಕಾರಣ. ಇನ್ಮೇಲೆ ಬೇರೆ ಯಾರಿಗೂ ಹೀಗ್ ಮಾಡ್ಬೇಡಿ ನೀವು. ಹೆಣ್ಮಕ್ಳು ಕಣ್ಣೀರ್ ಹಾಕೋ ಹಾಗೆ ಮಾಡಿದ್ರೆ ಅದ್ ಶ್ರೇಯಸ್ಸಲ್ವಂತೆ, ತಿಳ್ಕೊಳ್ಳಿ.